ಸರ್ ಸುಹಾಸ್ ಅಂತ ರಾಜಾಜಿನಗರದಿಂದ ಬಂದಿರೋದು. ಸೊ ಪ್ರತಿ ವಾರ ಗುರುವಾರದೊತ್ತು ಮಿಸ್ ಮಾಡಲ್ಲ, ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ. ತುಂಬ ಪಾಸಿಟಿವ್ ಕಂಡಿದೆ ಲೈಫಲ್ಲಿ, ತುಂಬ ಚೇಂಜಸ್ ಕಂಡಿದೆ. ಬರೋಕ್ಕೂ ಮುಂಚೆ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇತ್ತು, ಈಗಂತೂ ತುಂಬ ಪ್ಲಸ್ ಆಗಿದೆ. ಏನೋ ಒಂಥರ ಸಮಾಧಾನ ಬಂದೋಗೋದ್ರಿಂದ. ಸೊ ಯಾವಾಗ ಬಿಡುವಿರ್ತಾವೆ ಅವಾಗೆಲ್ಲ ಬಂದು ದೇವ್ರ ತುಪ್ಪತಿ ಹಚ್ಬಿಟ್ಟು ಹೋಗ್ತಾ ಇರ್ತೀವಿ. ಹೇಳೋಕ್ಕಾಗಲ್ಲ, ಮಿರಾಕಲ್ ಅಂತಲೇ ಹೇಳ್ಬೋದು. ಭಾಳ ಪ್ಲಸ್ ಪಾಸಿಟಿವ್ ಆಗಿದೆ ಸರ್. ನಮಗೆ ಸುಮಾರು ಜನ ಹೇಳ್ತಾ ಇರ್ತಾರೆ, ಹೇಳಿದ ತಕ್ಕನಂಗೆ ನಮಗೂ ಒಳ್ಳೇದಾಗಿದೆ ಸರ್. ಇದೆ ಸರ್. ಸರ್ ಅದ್ರ ಬಗ್ಗೆ ಅಂದರೆ ಮೊದಲನೇ ಸ್ಟಾರ್ಟಿಂಗಲ್ಲಿ ಕೇಳಿದಾಗ ಇವಾಗೆಲ್ಲ ಕಾಮನ್ ಹಾಗೆ ಹೇಗೆ ಅಂತ, ಬಟ್ ಅದು ಸತ್ಯ ಏನಿದೆ ಅಂದರೆ ನಮಗೆ ಆ ಒಂದು ಪೂರ್ತಿ ಈಡೇರಿದ ಮೇಲೆ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗೋದು. ಏನೋ ಸ್ಟಾರ್ಟಿಂಗಲ್ಲಿ ಅದೇನು ಕಾಮನ್ ಎಲ್ಲರೂ ಮಾಡ್ತಾರೆ, ಎಷ್ಟೋ ಕಾಯಿಗಳು ಹಾಗೆ ಬಿಟ್ಟು ಹೋಗಿದ್ದಾರೆ, ಏನೋ ಅಂತೀವಿ. ಅದು ನಮ್ದು ಅಷ್ಟು ತಿಂಗಳಾದ್ಮೇಲೆ ಒಂದು ಫಲಿತಾಂಶ ಬರುತ್ತೆ, ಅದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಅದು ಸತ್ಯ ಅಂದರೆ ಸತ್ಯ ಆಗಿದೆ ಈ ಕಾಲದಲ್ಲಿ. ಅದೆಲ್ಲ ಆಗಿದೆ ಸರ್. ಖಂಡಿತ ಸರ್. ಸುಮ್ಮನೆ ಹೂ ಅನ್ಬೇಕಷ್ಟೇ, ಬಟ್ 100% ಸತ್ಯ. ಅದು ಹೂ ಅನ್ನೋದು ಬೇರೆ, ಪ್ರಾಕ್ಟಿಕಲ್ ಆಗಿ ನಾವೇನು ಎಫರ್ಟ್ ಹಾಕ್ತೀವಲ್ಲ ಅವಾಗ ಸತ್ಯ ಗೊತ್ತಾಗುತ್ತೆ ಸರ್. 100% ಆಗಿದೆ, ಕೆಲಸದ್ದಾಗಿದೆ. ತುಂಬ ಕಮಿಟ್ಮೆಂಟ್ ಇತ್ತು, ಅದು ಸಾಲ್ವ್ ಆಗಿದೆ. ಹೆಂಗೆ ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲ್ಲ ಇವರಿಂದ ನಮಗೆ ಕೆಲವೊಂದು ಫಂಡ್ ಬರುತ್ತೆ ಅಂತ, ವಿತೌಟ್ ಎಕ್ಸ್ಪೆಕ್ಟೇಷನ್ ಆಗಿದೆ. ಅದು ಇಲ್ಲಿಂದ ಬಂದಮೇಲೆ, ಇಲ್ಲಿಂದ ಆಚೆ ಬಂದಿರ್ತೀವಿ, ವ್ಯವಹಾರ ಮಾಡಿರ್ತೀವಿ, ಸಕ್ಸಸ್. ಇಲ್ಲ ಏನೋ ಒಂದು ಅನ್ಕೊಂಡು ಇಲ್ಲಿ ಬಂದಿರ್ತೀವಿ, ಹೋಗೋಷ್ಟೊಂದು ನೆಗೆಟಿವ್ ಇರೋದು ಪಾಸಿಟಿವ್ ಆಗಿದೆ. ಒಟ್ಟಲ್ಲಿ 100% ಸತ್ಯ ಸರ್. 100% ಸತ್ಯ ಸರ್. ವ್ಯವಸ್ಥೆ ತುಂಬಾ ಚೆನ್ನಾಗಿದೆ, ಇನ್ನೂ ಮಾಡ್ತಾ ಇದ್ದಾರೆ. ಬಟ್ ಸ್ಟಾರ್ಟಿಂಗ್ ಬಂದಾಗಿರೋದ್ಕಿಂತ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಏನಂದ್ರೆ ದೇವಸ್ಥಾನ ಅನ್ನೋದು ಒಂದು ಕಾಲದಲ್ಲಿ ಎಲ್ಲೂ ಹೋಗ್ತಿರ್ಲಿಲ್ಲ ನಾನು, ಅಂದ್ರೆ ಅಷ್ಟು ನಂಬಿಕೆ ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ನೀವು ಬರದೇ ಇದ್ರೆ ಏನೋ ಮಿಸ್ ಮಾಡ್ಕೊಂಡೆ ನಾನು ಅನ್ನೋದು. ಅದು 100% ಅದು. ಈ ವಾರ ಬರ್ಲಿಲ್ಲ ಅಂದ್ರೆ ಬರೋ ವಾರ ಬಂದ್ರು ಕೂಡ ನಾನು ತಪ್ಪಣಿಕೆ ಆಗ್ಬಿಟ್ಟೆ ಸರ್, ಮುಂದುವರಿಯೋದು. ಅದು ಸುಮ್ಮನೆ ಬಂದೋದಂಗೆ ಮನ್ಸು ಬರಲ್ಲ, ಏನೋ ಇದೆ. ಆಮೇಲೆ ಇನ್ನೊಂದು ಅವ್ರು ಕರ್ಸ್ಕೋತಾರೆ ಸರ್, 100% ಕರ್ಸ್ಕೋತಾರೆ, ಖಂಡಿತ ಕರ್ಸ್ಕೋತಾರೆ. ಆ ಒಂದು ಗುರುವಾರ ಅಲ್ಲ ಅಂದ್ರೂ ಸರ್, ರಶ್ ಅಂದ್ರೆ ನಮ್ಗೆ ಆಗಲ್ಲ ಹೇಳ್ಬೇಕು ಅಂದ್ರೆ. ಅದೇನೋ ಗೊತ್ತಿಲ್ಲ, ರಶ್ ಇಲ್ಲದೆ ಅದು ಇದು ನನಗೇನು ಏನು ಆದಂಗೆ ಅನಿಸ್ತಾ ಇಲ್ಲ. ಇದು ಇಲ್ಲಿವರೆಗೂ ನಿಂತ್ಕೊಳ್ಳೋದು ಸರ್ ರಶ್. ಸರ್ ಇದು ಬೇರೆ ಕಡೆ ಎಲ್ಲ ಇದ್ರ ಜಾತಿ ಮತ ಅದು ಮಂತ್ರಾಲಯ ಅಂತ. ಹೌದು ಹೌದು, ನಾವು ಸರ್ ಇಲ್ಲೇ ಇದಾರಲ್ಲ ಸರ್, ಇಲ್ಲೇ ಇದ್ದಾರೆ. ಮಂತ್ರಾಲಯ ಅನ್ನೋದು ಒಂದು ವರ್ಷಕ್ಕೆ 4-5 ಸಲ ಅಂತ ಹೋಗ್ತೀನಿ ನಾನು. ಏನು ಅಲ್ವೂ ಇಲ್ವೂ ಡಿಫ್ರೆನ್ಸೇ ಇಲ್ಲ ನನಗೆ. ಜ್ಞಾನ ಬಂದಾಗ ಅಲ್ಲಿ ಇಲ್ಲಾಂದ್ರೆ ಇಲ್ಲಿ ಹೋಟೆಲ್ ಬರ್ತಾ ಇರ್ತೀನಿ. ಅದು 100% ಸರ್. ಸರ್ ಫ್ಯೂಚರ್ ಅಲ್ಲಿ ಅನ್ಕೊಂಡಿದ್ದು ಜೀವನ ರೂಪಿಸ್ಕೋಬೇಕು ಅನ್ನೋದಾದ್ರೆ ಇಲ್ಲಿ ಎಫರ್ಟ್ ಹಾಕ್ಲೇಬೇಕು. ಇದು ಎಫರ್ಟ್ ಹಾಕೋದು ಬಹಳ ಕಷ್ಟ. ಅವ್ರೇನು ಸುಮ್ಮನೆ ಫಲ ಕೊಡಲ್ಲ, ಸರಿಯಾಗಿ ಕೆಲಸ ಕೊಡ್ತಾರೆ, ಆದ್ರೆ ಫಲಿತಾಂಶ ಸತ್ಯ. ಅದ್ ನಾವು ಅನ್ಕೊಂಡೇ ಇರಲ್ಲ ಸರ್. 100% ಸತ್ಯ. ಎಲ್ಲ ನಮ್ಮ ಸಿಸ್ಟರ್ಗೂ ಕೂಡ ಕೆಲವೊಂದು ವಿಚಾರದಲ್ಲಿ ಒಳ್ಳೇದಾಗಿದೆ, ಅವರೇ ನನಗೆ ತರಿಸಿದ್ರು. ಹೌದೌದು, ಏನಿಲ್ಲ ಅಂದ್ರೆ ಸುಮಾರು 10 ಸಲ ಮೇಲೆ ಬಂದೋಗಿದ್ದೀನಿ ಸರ್ ಇಲ್ಲಿ.